ಈ ಸಿನಿಮಾ ಶೂಟ್ ಆಗಿದ್ದು 3-4 ವರ್ಷದ ಹಿಂದೆ ಶೂಟ್ ಆಗಿದೆ. ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಬಂದೂಕ್ ಅಂತ ಟೈಟಲ್ ಹೇಳಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಕಾಮನ್ ವರ್ಡ್, ಬಟ್ ಈ ಹೆಸರಲ್ಲಿ ಸಿನಿಮಾನೇ ಬಂದಿಲ್ವಾ ಅಂತ ನೋಡಿದೆ. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಟೈಟಲ್. ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು, ಬಟ್ ಫಸ್ಟ್ ಟೈಮ್ ಹೇಳ್ತಿದೀನಿ ಅಂತ ಹೇಳಿ ಸ್ವಲ್ಪ ತಡವರ್ಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ದೆನ್ ಅವ್ರ ಕೆಲ್ಸದ್ದು ನಾನು ಕೇಳಿದೆ, ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸು, ಹೊಸ ಡೈರೆಕ್ಟರು, ಒಬ್ಬ ಆಕ್ಟರ್ ಇನ್ನೂ ನನ್ನ ಕರಿಯರ್ ಅಲ್ಲಿ ನಾವಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದ್ರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗ್ ಮಾಡಿದ್ದಾರೆ, ಮಾಡ್ಬೇಕೋ ಬೇಡವೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ನಾನು ಫಸ್ಟ್, ನಿಮ್ಮ ಏನ್ ವರ್ಕ್ ಮಾಡಿದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದು ಶೋ ರೀಲ್ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗ್ಲಿ, ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡ್ಬೇಕು, ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಸಿನಿಮಾ, ಅಂದ್ರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲನೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಅವರ ಪ್ಯಾಷನ್ ಆಗ್ಲಿ, ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಅನಿಸ್ತು. ಅಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು. ಸೊ ದ್ಯಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್. ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದೀನಿ ಅಂತ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ, ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ರೋಲ್ ಇರುತ್ತೆ ನಿಮ್ದು, ಒಂದು ಸಪೋರ್ಟ್ ಮಾಡಿ ಆ ತರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ರೆಮ್ಯುನರೇಷನ್ ಬೇಕು ಅಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರೆಲ್ಲ ಅಂಡ್ ಆಕ್ಟರ್ಸ್, ನಾನು ಸಿನಿಮಾ ನೋಡಿದ್ದೀನಿ, ಹೊಸ ಆಕ್ಟರ್ಸ್ ಎಲ್ಲ ತುಂಬಾ ಚಿಕ್ಕವರಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು, ಒಳ್ಳೆ ಕೆಲಸ ಮಾಡಿದ್ದೀನಿ. ಒಂದು ಹೊಸ ಸಿನಿಮಾ, ಹೊಸ ಪ್ರೊಡಕ್ಷನ್ ಆದ್ರೂ, ಹೊಸ ಡೈರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲ್ ನ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಂಡ್ ಇವರೆಲ್ಲ ಇನ್ನ ನೆಕ್ಸ್ಟ್ 5-6 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಲಾಂಗ್ ಟು ಗೋ, ಬಟ್ ಇಲ್ಲಿರ್ತಾರೆ. ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದ್ದೀನಿ ಅನ್ನೋ ಖುಷಿ ಇದೆ. ಸೊ ನೀವು ಅಫ್ಕೋರ್ಸ್ ನೀವು ಎಲ್ಲಾ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡ್ತೀರಾ. ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದ್ರೆ ಇಂಥವ್ರು ಬೆಳಿಬೇಕು, ಇನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್, ನಿಮ್ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಮಮತಾಮಯಿ ತಾಯಿ ನೋಡಿರ್ತೀರಾ, ಇದರಲ್ಲಿ ನಾನು ಬಹಳ ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ, ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನಾನು ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಏನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೊಂದು ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್, ಅವರೆಲ್ಲ ತುಂಬ ಯಂಗ್ಸ್ಟರ್ಸ್, ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು, ಅವ್ರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವರು ಒಂದು 4 ಜನ ಜಿಮ್ ಅವ್ರನ್ನ ಕರ್ಕೊಂಬಂದಿದ್ದಾರೆ. ನಮ್ಮ ಮನೇಲಿ ಕೂತ್ಕೊಳ್ಳೋ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಇಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ ನನಗೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ, ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ವಿ. ನಮಗೆ ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ, ಮಹೇಶ್ ಅವರ ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ, ಬಾಲಾಜಿ ಸರ್ ಜೊತೆಗೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯಿತು, ಏನು ಫೋಟೋ ವಾಕ್ ಮಾಡೋಣ ಸರ್ ನಾವು. ಸೊ ನಮ್ಮ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹೇಶ್ಗೆ ಮತ್ತು ಮೂರ್ತಿ ಅವರಿಗೆ ಥ್ಯಾಂಕ್ ಯು.
ನಾನು ಇಲ್ಲ ಸರ್, ಅಂದರೆ ನನ್ನ ಟೈಮ್ಸ್ ಅಲ್ಲ, ನನ್ನ ಟೈಮ್ಸ್ ಇಲ್ಲ ಅಂದರೆ ಈ ಕಾಲದ ಅಂದರೆ ನನ್ನ ಕಾಲದ ಇಲ್ಲ ಸರ್. ಅದ್ವೈತ್ ಋಷಿಕೇಶ್ ಅಂತ ಸರ್, ನಾನು ಒಂದು ಆಶ್ರಮ ನಡೆಸ್ತಾ ಇರ್ತೀನಿ ಸರ್. ಈಗ ಮೀಸೆಲ್ಲ ತೆಗೆದುಬಿಟ್ಟಿದ್ದೀನಿ ಸರ್. ನಾವು ಲಾಸ್ಟ್ ಒಂದು 2 monthsಲ್ಲೇ ನಾವು ಎಡಗೈ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ದೂರ ತೀರಾಯನ ಮಾಡಿದ್ವಿ. ಅಂದರೆ ಥಿಯೇಟರ್ದು ಬರೋ ಆಡಿಯನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಅಂದರೆ ಫಾರ್ ಗುಡ್ ಸಿನಿಮಾ ಬಿಫೋರ್ ದೇ ಯೂಸ್ ಟು ಕಮ್, ಈಗ ವಾವ್ ಸಿನಿಮಾನೇ ಬೇಕಾಗಿದೆ ಥಿಯೇಟರ್ಗೆ. ಆ್ಯಂಡ್ ನಮ್ಮ ಈ ಬಂದೂಕ್ ಸಿನಿಮಾ ವಾವ್ ಕಂಟೆಂಟ್ ಇದೆ ಅಂತ ಭಾವಿಸ್ತೀನಿ. ಯಾಕಂದರೆ ಇದು ಮಹೇಶ್ ಸರ್ದು ಏನು ಕ್ಯಾಲಿಬರ್ ಏನಿದೆ, ಡೈರೆಕ್ಟರ್ ಕ್ಯಾಲಿಬರು ಮತ್ತು ಎಸ್ಪೆಷಲಿ DOP ಸರ್ ಕ್ಯಾಲಿಬರು ಮತ್ತು ಮ್ಯೂಸಿಕ್ ನಮ್ಮ ಪ್ರಸನ್ನ ಸರ್ದು ಮತ್ತು ಮೂರ್ತಿ ಸರ್ ಅವರೇ ಅಂದರೆ ಹೆಂಗೆ ಹೇಳೋ ಗೊತ್ತಾಗ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ಅವರು ಪರ್ಸನಲ್ ಜರ್ನಿ ಹೇಳಿದ್ರು. ಅಂದರೆ ಅವ್ರು ಎಲ್ಲಿಂದ ಬಂದಿದ್ದು, ಅವ್ರು ಏನು ಮಾಡಿದ್ರು, ಅದಾದ್ಮೇಲೆ ಅವರೇ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು. ನಮ್ಮ ಸಿನಿಮಾ ಮಾಡುವಾಗನೂ ನಮಗೆ ಯಾರೂ ಇರಲಿಲ್ಲ ಅಂತಲೇ ನಮ್ಮ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ದು. ಹಾಗೆ ಈ ಸಿನಿಮಾನು ಆಫ್ಟರ್ 1.5 year ನಾನು ಫಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ನೆನ್ಪು ಬರ್ತಿದೆ. ಬಟ್ ಹೋಪ್ಫುಲಿ ಈ ಸಿನಿಮಾ ಥಿಯೇಟ್ರಲ್ಲಿ ಒಳ್ಳೆ ಸದ್ ಮಾಡುತ್ತೆ. ಆ್ಯಂಡ್ ನಾಳೆ OTTನಲ್ಲಿ ಬಂದಾಗ ನೀವು ಅಂತೀರ ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ, ಪ್ಲೀಸ್ ಅದು ಅನ್ಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಮೇನ್ ಅರ್ಬನ್ ಸೆಂಟರ್ಗಳು ಏನಿದೆ ಇನಿಷಿಯಲಿ ಆ ಥರನೇ ಮಾಡೋದು ಸರ್. ಅಂದ್ರೆ ವರ್ಕ್ ಆದರೆ ವೈಡ್ ಹೋಗ್ತೀವಿ ಸರ್. ಮಲ್ಟಿಪ್ಲೆಕ್ಸ್, ಎಸ್ ಸರ್. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಇನಿಷಿಯಲಿ ಟಾರ್ಗೆಟ್ ಮಾಡ್ತಾ ಇರೋದು. ಮತ್ತು ಸಿಂಗಲ್ ಸ್ಕ್ರೀನ್ ನಿಮಗೆ ಗೊತ್ತಿದೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಬಜೆಟ್ ಕನ್ಸ್ಟೆಂಟ್ ಇರೋದ್ರಿಂದ ಇದ್ದಿದ್ರಲ್ಲಿ ಏನು ಬೆಸ್ಟ್ ಮಾಡಬೇಕು ಅದು ಥಿಯೇಟರ್ ಸೆಟಪ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಎಸ್ ಕರೆಕ್ಟ್. ಇಲ್ಲ ಸರ್, ನೀವು ನೋಡಿರ್ಬೋದು ಎಲ್ಲ ರಿಲೀಸ್ ಮಾಡಿರೋ ಸಿನಿಮಾಗಳೆಲ್ಲ ಪ್ರೈಮ್ ಸ್ಲಾಟಲ್ಲೇ ರಿಲೀಸ್ ಮಾಡಿದ್ದೀವಿ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಲಾಜಿ ಮನೋಹರ್ ಸರ್, ಬಂದೂಕಲ್ಲಿ ಬಂದೂಕ್ ಪ್ರಯೋಗ ಮಾಡಿ ಸಸ್ಪೆಂಡ್ ಆದ್ರ ನಿಮ್ಮ ಪಾತ್ರದ ಬಗ್ಗೆ ಸರ್. ಎಲ್ಲರಿಗೂ ನಮಸ್ಕಾರ. ಮಹೇಶ್ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ವಿಜುವಲಿ ಶಾರ್ಟ್, ವಿಜುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 Film World ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್, ನಮಗೆ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿ ನಾವು ಉಳಿಸ್ಕೋಬೇಕು ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು, ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚ್ಯೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ. ಈ ಫಿಲಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆಯಲ್ಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ, ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫೈಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್. ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳಬೇಕಾಗಿಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಅವ್ರ ಫ್ಯಾನ್, ಅವ್ರ ಥಿಯೇಟರ್ ಡೇಸಿಂದ ಫ್ಯಾನ್ ನಾನು. ಶ್ವೇತಾ ಮೇಡಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ಮಾನಸ, ಆಲ್ ದ ವೆರಿ ಬೆಸ್ಟ್. ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್, ಯಾಕೆ ಅನ್ನೋದು ಸಸ್ಪೆಂಡ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಈಸ್ ಒಂದು ಬಿಟ್ಕೊಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದು ಅಲ್ಲದೆ ಐ ಹ್ಯಾವ್ ಟು ಮೆನ್ಷನ್ ಐ ಹ್ಯಾವ್ ಆಕ್ಟೆಡ್ ವಿತ್ ನಿಶಾ. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಜರ್ನಲಿಸ್ಟ್ ರೋಲ್. ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಅವರು ರಂಗಾಯಣದವರು ಆ್ಯಂಡ್ ಈಸ್ ಫ್ರಮ್ ಮೈಸೂರು. ಐ ಹ್ಯಾವ್ ಸೀನ್ ಹಿಸ್ ವರ್ಕ್ ಇನ್ ದ ಪಾಸ್ಟ್. ಆ್ಯಂಡ್
ನೀವೆಲ್ಲ ಎಷ್ಟೋ ಫಿಲ್ಮ್ ಮೀಟ್ಸ್ಗೆ ಹೋಗಿ ಆ್ಯಕ್ಟರ್ಸ್ನ ಇಂಟರ್ವ್ಯೂ ಮಾಡಿ ಡೈರೆಕ್ಟರ್ಸ್ನ ಪ್ರಶ್ನೆ ಕೇಳಿ ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದ್ದೀರಾ. ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಅಪ್ರೋಚ್ ದಮ್ ವಿತ್ ದಟ್ ಎಂಪತಿ ಅಂತ ನನಗನ್ಸುತ್ತೆ, ಇವನ್ ಆ್ಯಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ವಿಶ್ ಯು ದಟ್ ಏನೋ ಈ ಫಿಲ್ಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು. ಇನ್ನೊಂದು ಸಸ್ಟೈನ್ ಮಾಡೋದಕ್ಕೆ ಏನಾದರೂ ಫಿಲ್ಮ್ ದಟ್ಸ್ ನಾಟ್ ದೊಡ್ಡ, ಬಿಕಾಸ್ ನಮ್ಗೆಲ್ಲರಿಗೂ ಫಿಲ್ಮ್ ಮಾಡೋದಕ್ಕೆ ಬಡ್ಜೆಟ್ ಇರುತ್ತೆ, ಪ್ರಾಫಿಟ್ಗೆ ಯಾರು ಬಡ್ಜೆಟ್ ಹಾಕೊಡಲ್ಲ, ಬರ್ತಾನೆ ಇರಬೇಕದು. ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್. ಬಟ್ ನನಗೆ ನಿಮ್ಮ ಆಸ್ತಿ ಏನು ಕಾಣಿಸುತ್ತೆ ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್, ಆಲ್ ಆಫ್ ಯು, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ವಿಶ್ ದಟ್ ಏನೋ ನಿಮಗೆ ಅದರ ಒಂದು ಫ್ರೂಟ್ ಬೇರಾಗಲಿ ಅಂತ ಅಷ್ಟೇ. ಆಲ್ ದಿ ಬೆಸ್ಟ್. ಆ್ಯಂಡ್ ದೀಪಕ್, ನೀವು ಮಾಸ್ಟರ್ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಂಗ್ಸ್ಟರ್ಸ್ ಎಲ್ಲ, ವೆರಿ ಗುಡ್.